ಸತ್ಯಂ ಜ್ಞಾನಂ ಅನಂತಂ ಆನಂದೋ ಬ್ರಹ್ಮ ಪ್ರೇಷ್ಠಂ ತಪೋ ಅತಪ್ಯತ. ಏನಂತ ಹೇಳಿದ್ರು ಇವರೀಗ? ಅನ್ನ ಬ್ರಹ್ಮ ಅಂದರು. ತಕ್ಷಣ ಹೋದ ತಪಸ್ ಮಾಡ್ದ ಅಂದ್ರೇನು? ಅನ್ನ ಹೇಗೆ ಬ್ರಹ್ಮ ಆಗುತ್ತೆ ಯೋಚನೆ ಮಾಡ್ದ ಅಂತ. ತಪ ಆಲೋಚನೆ, ಇದು ಹೇಗಾಗತ್ತೆ. ಅವ್ರು ಬೆಂಡೆ ಕೊಟ್ಟರು, ಯಾರೋ ಹೇಳಿದ್ರು ತುಪ್ಪ ಇಸ್ಕೊಂಡು ಬೆಂಡೆ ಕೊಟ್ಬಿಟ್ಟ. ಫಲೀತಿ ಆಯಿತು, ಇದು ಹೇಗೆ ತುಪ್ಪ ಆಗುತ್ತೆ ಅಂತ ಯೋಚನೆ ಮಾಡುತ್ತೆ. ಅವ ತಪ ಏನು ಉತ್ತರ ಬಂತು? ಕಾಯಿಸಿದ್ರೆ ತುಪ್ಪ ಆಗುತ್ತೆ ಅಂತ ಗೊತ್ತ. ಅದು ತಪ, ಗೊತ್ತಾಯ್ತಾ? ಯಾರೋ ಕೇಳಿದ್ರು, ದುಡ್ಡು ಕೇಳಿದ್ರೆ ಚೆಕ್ ಕೊಟ್ಬಿಟ್ಟ. ಅವ್ರು 10 ಲಕ್ಷ ಕೊಟ್ಟು ಇಸ್ಕೊಂಬ ಅಂತ ಹೇಳ್ದ, ಕೂತು ಕೊಟ್ಬಿಟ್ಟ. ಇವ್ರಿಗೆ ಗಾಬರಿ ಆಗ್ಬಿಡ್ತು. ಚೀಟಿ ಕೊಟ್ಬಿಟ್ಟು ಅವ್ರು ಪೇಪರ್ ದುಡ್ಡು ಕೊಟ್ಬಿಟ್ಟ. ಸಾಹೇಬ್ರು ಬೈತಾರೆ ಅಂತ ಹೋಗಿ ನೋಡಿದರೆ ಒಳ್ಳೆ ಕೆಲಸ ಅದನ್ನ. ಅದು ಅರ್ಥ ಆಗಿದ್ದಿಲ್ಲ, ಆಮೇಲೆ ಗೊತ್ತಾಯ್ತು ಅದರಲ್ಲಿದೆ. ಗೊತ್ತಾಯ್ತಾ? ಆ ಚೆಕ್ ಕೂಡ ಏನದು ಕ್ಯಾಶ್ ಆದರೆ ಕ್ಯಾಶ್ ಆಗುತ್ತೆ ಅಂತ ಅರ್ಥ. ಅದಕ್ಕೆ ದೊಡ್ಡ ಅಫೆನ್ಸ್ ಅದು ಆಗದೆ ಹೋದರೆ. ಹೇಳ್ತಾರೆ ಈಗ ಇದು ಅತಿ ಯೋಚನೆ ಮಾಡಿ. ಈ ಪದ ಎಲ್ಲದಕ್ಕೆ ಇಂಪಾರ್ಟೆಂಟ್. ಏನು ಹೇಳಿದ ತಕ್ಷಣ ಉತ್ತರ ಕೊಡಬಾರ್ದು. ಫಸ್ಟ್ ಏನು ಮಾಡಬೇಕು? ಯೋಚನೆ ಮಾಡಬೇಕು. ಅರ್ಥ ಆದಮೇಲೆ ಉತ್ತರ ಕೊಡಬೇಕು. ಸ ತಪಸ್ತಪ್ವಾ ಪ್ರಾಣೋ ಬ್ರಹ್ಮೇತಿ ವ್ಯಜಾನಾತ್. ಮತ್ತು ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಫಸ್ಟ್ ಸ್ಟೆಪ್ಪು. ಯಾಕೆ? ಒಂದು ಯೋಚನೆ ಬಂತು. ಅವರು ಸರಿಯಾಗಿ ಹೇಳಿದ್ದಾರೆ. ಅನ್ನದೇವ ಖಲ್ವಿಮಾನಿ ಭೂತಾನಿ ಜಾಯಂತೆ. ಹುಟ್ಟೋದು ಅನ್ನದಿಂದ, ಗೊತ್ತಲ್ಲ? ಹುಟ್ಟೋದು ಅನ್ನದಿಂದ, ಬೆಳೆಯೋದು ಅನ್ನದಿಂದ, ಬದುಕಿರೋದು ಅನ್ನದಿಂದ. ಆದ್ದರಿಂದ ಮತ್ತು ಅನ್ನ ಜಾಸ್ತಿ ಆದರೂ ಹೋಗ್ತಾರೆ, ಇಲ್ಲ ಹೋದ್ರೆ ಹೋಗ್ತಾರೆ. ಆದ್ದರಿಂದ ಯಾವ್ದು ದೊಡ್ಡದಾಯ್ತು? ಅನ್ನಂ ಬ್ರಹ್ಮ ಅಂತ ಆಯ್ತು. ಅನ್ನಂ ಅನ್ನಾದ ಏವಚ ವಿಷ್ಣು ಸಹಸ್ರನಾಮ. ಆಮೇಲೆ ಯೋಚನೆ ಮಾಡಿದ. ಅನ್ನೇನ ಜಾತಾನಿ ಜೀವಂತಿ ಅನ್ನಂ ಪ್ರಯಂತಿ ಅನ್ನಂ ಅಭಿಸಂವಿಶಂತಿ ಇತಿ ತದ್ವಿಜ್ಞಾಯ ಪುನರೇವ ವರ್ಣಂ ಪಿತರಮಾಸಸಾರ. ಅದು ಅರ್ಥ ಆಯಿತು, ಆದರೆ ಪೂರ್ತಿ ಆಗಲಿಲ್ಲ ಅಂತ ಮತ್ತೆ ಹೋದರು. ಕಧೀಹಿ ಭಗವೋ ಬ್ರಹ್ಮೇತಿ. ಮತ್ತೆ ಬ್ರಹ್ಮ ಯಾರು ಹೇಳುತ್ತೆ ಕೇಳಿದರು. ಅವ್ರು ಹೇಳಿದ್ರಾಗ ತವೋ ಆಚ ತಪಸಾ ಬ್ರಹ್ಮ ಜಿಜ್ಞಾಸಸ್ವ ತಪೋ ತಪಸ್ಸೇ ಬ್ರಹ್ಮ ಅಂತೇಳಿ. ತಪಸ್ಸೇ ಬ್ರಹ್ಮ ಅಂದ್ರೇನು? ತಪಸ್ಸೇ ಸಾಧನ, ಪರಮಾತ್ಮನಿಗೆ ಸಾಧನ. ಅನ್ನನೇ ಸಾಧನ, ಬ್ರಹ್ಮನೇ ತಪಸ್ಸೇ ಸಾಧನ. ಇದೆಲ್ಲ ಹೇಳ್ತಾ ಹೋದಾಗ ಇವತ್ತು ಹೇಳಿಲ್ಲ, ಅಕ್ಕಿ ಬೇಳೆ ಕೊಟ್ಟರು ಕೂಡ ಅನ್ನ ಕೊಟ್ಟಕ್ಕಾಗಲಿಲ್ಲ. ಈಗ ಮಾಡಿಕೊಂಡೋಗಿ ಬರೋದು ಬೇಕಾಷ್ಟಾಯ್ತು ಅಷ್ಟೆ. ಆ ರೀತಿ. ಬಟ್ ಫೈನಲ್ ಅನ್ನ ಅಂದರೆ ದೇವರೇ. ಅನ್ನದಲ್ಲಿ ಅನ್ನ ಬೇರೆ, ಅನ್ನ ಶಬ್ದಕ್ಕೆ ಅರ್ಥ ಬೇರೆ ಮಾಡಿಬಿಡ್ತಾರೆ. ಅನ್ನದಿಂದ ನಾವು ಬದುಕಿದ್ದೆ, ಅನ್ನದ ಬದುಕಿಲ್ಲ. ಅನ್ನದಲ್ಲಿ ಭಗವಂತ ಇದ್ದಾನೆ ಅಂತ ಬದುಕಿದ್ದೇವೆ ಅಷ್ಟೇ ನಾವು. ಆದರೆ ಅನ್ನ ಶಬ್ದ ಯಾರು ಹೇಳಬೇಕೀಗ? ದೇವ್ರು ಹೇಳಬೇಕು. ಈ ಪ್ಯಾಕಿಂಗೇ ವಸ್ತು ಅಲ್ಲ, ಒಳಗಿದೆ. ಬರೀ ಅನ್ನ ತಿಂದು ಬದುಕಾದ್ರೆ ಸಾಯಲೇಬಾರ್ದಾಗಿತ್ತು ನಾವು ಯಾರು ಕೂಡ. ಈಗ ಅನ್ನ ತಿಂತಾನೆ ಇರ್ತೀವಿ, ಬರ್ತಾನೆ ಇರ್ತೀವಿ. ಆದ್ದರಿಂದ ಜಾಸ್ತಿ ತಂದ್ಮೇಲೆ ಜಾಸ್ತಿ ಹೊತ್ತು ಬದುಕಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ಬೇಗ ಹೋಯ್ತಾರೆ. ಅದೆಲ್ಲ ಅಲ್ಲ. ಅನ್ನ ಶಬ್ದ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಯಾವುದಾಯ್ತು? ಸರ್ವಶಬ್ದ ವಾಚ್ಯತ್ವಾಗಿ ಅನ್ನ ಶಬ್ದ ವಾಚ್ಯತ್ವ ಪ್ರೂವ್ ಮಾಡ್ತಾರೆ. ಅನ್ನ ನಿತ್ಯ ಅನುಭವಪರ ವಿಚಾರಗಳಿವೆಲ್ಲ ಅನ್ನ ಅಂತ. ಅನ್ನ ಅಂದರೆ ಇಲ್ಲಿ ಉಪಜೀವಿ ಅಂತ ಅರ್ಥ. ಯಾವುದರಿಂದ ನಾವು ಬದುಕಿದ್ದೇವೆ ಅದಕ್ಕೆ ಏನಂತಾರೆ? ಉಳಿದು ಅನ್ನ ಚಪಾತಿ ತಿನ್ನೋರಿಗೆ ಚಪಾತಿ ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಅನ್ನ ಕಾಮನ್ ಟರ್ಮ್. ಏನೇ ತಿಂದರೂ ಕೂಡ ಅನ್ನ. ತಪೋ ಅತಪ್ಯತ. ಮತ್ತೆ ತಪಸ್ ಮಾಡ್ದ. ತಪಸ್ಸೇನು ಅಂತ ಹೇಳಿದ್ರೆ ಮತ್ತೆ ತಪಸ್ಸಿಗೋಸ್ಕರ ತಪಸ್ಸು ಮಾಡ್ದ. ತಪಸ್ತಸ್ವ ಪ್ರಾಣೋ ಬ್ರಹ್ಮೇತಿ ವ್ಯಜಾನ. ಅಲ್ಲಿ ಹೋಯ್ತು, ಅಲ್ಲಿ ಅರ್ಥ ಆಯಿತು. ಬಂದ ತಪಸ್ ಮಾಡಿದ ಅರ್ಥ ತಿಳ್ಕೊಂಡ. ಅನ್ನ ಅಂತ ಗಟ್ಟಿ ಮಾಡಿಕೊಂಡ. ಪ್ರಾಣಾಧ್ಯೇ ಬಹುಲ್ಮ್ಯಾನಿ ಭೂತಾನಿ. ಪ್ರಾಣ ದೊಡ್ಡದು ಅಂತ ಅರ್ಥ ಆಯಿತು. ಪ್ರಾಣೇನ ಜಾತಾನಿ ಜೀವಂತಿ ಪ್ರಾಣಂ ಪ್ರಯಂತಿ ಅಭಿಸಂವಿಶಂತಿ ಇತಿ. ನೋಡಿ, ಪ್ರಾಣ ಶಬ್ದ ವಿಷ್ಣುವಿಗೆ ಬಂತು. ಪ್ರಾಣ ಈ ಬ್ಯಾಗ್ ಅರ್ಥ ಇದಿಷ್ಟು ಬ್ಯಾಕ್ಗ್ರೌಂಡಲ್ಲಿ. ಅನ್ನಂ ಅನ್ನ ಈ ಬ್ಯಾಕ್ಗ್ರೌಂಡಲ್ಲಿ. ಮಹಾತಪಃ ವಿಷ್ಣು ಸಹಸ್ರ ಮಹಾತಪ ಅಂತ ಹೇಳಿದ್ದಾರೆ. ಈ ಪತ್ತಿದ್ದು ಬೇಕು. ಅದಿಷ್ಟು ಸಹಸ್ರಾಮದಲ್ಲಿ ಎಲ್ಲ ವಿಷಯ ಬಂದು ಹೋಗ್ಬಿಟ್ಟಿದೆ. ಅದಕ್ಕೆ ಅದು ದೊಡ್ಡ ಸ್ತೋತ್ರ. ಏನೆಲ್ಲ ಕೇಳಿದ್ದು ಜ್ಞಾಪಕ ಆಗುತ್ತೆ. ಹೇಳ್ತಾ ಹೋಗ್ಬಿಟ್ರೆ ವಿಷ್ಣು ಜ್ಞಾಪಕ ಆಗ್ತಾ ಹೋಗುತ್ತೆ. ಬ್ರಹ್ಮ ಇದೆಲ್ಲ ಮೊದಲೇ ಓದ್ಬಿಟ್ರೆ ಈ ಬೇಸಿಸ್ ಮೇಲೆ ಆಧಾರ್ಥ. ಅಲ್ಲಿ ಕೇಳಿದ್ದಿಲ್ಲಿ ಬಂತು, ಇಲ್ಲಿ ಬಂದಿದ್ದು ಕೇಳಿದ್ವಿ ಅಲ್ಲ, ಕೇಳಿದ್ದಿಲ್ಲಿ ಬಂತು ಅಷ್ಟೇ. ಮೊದಲು ಕೇಳಿದ್ರು ಅಷ್ಟೇ, ಆಮೇಲೆ ಕೇಳಿದ್ರು ಅಷ್ಟೇ. ವೇಸ್ಟ್ ಆಗೋದಿಲ್ಲ. ಜಾಯಂತೆ ಪ್ರಾಣಂ ಪ್ರಯಂತಿ. ಅದಕ್ಕೋಸ್ಕರ ಪುನರೇವ ಮತ್ತೆ ಹೋದ. ಅಧೀಹಿ ಭಗವೋ ಮತ್ತೆ ಹೇಳ್ಕೊಡಿ ಅಂತ ಕೇಳಿದ್ರು. ಆಗ ಹೇಳಿದರು ತಪಸಾ ಬ್ರಹ್ಮ ವಿಜಿಜ್ಞಾಸಸ್ವ ತಪೋ ಬ್ರಹ್ಮೇತಿ. ಮತ್ತೆ ಹೋದರು. ಸ ತಪೋ ತಪ್ಯತ ತಪಸ್ತಪ್ತ ವಿಜ್ಞಾನಂ ಬ್ರಹ್ಮೇತಿ ವ್ಯಜಾನ. ಆಮೇಲೆ ವಿಜ್ಞಾನ ಬ್ರಹ್ಮ ಅಂತ ಗೊತ್ತಾಯ್ತು. ಮತ್ತೆ ಬಂದರು. ಇದೆಲ್ಲ ಅನ್ನಮಯ ಪ್ರಾಣಮಯ ಅದೇ ಕ್ರಮದಲ್ಲಿ ಬಂದಿದೆ. ವಿಜ್ಞಾನಮಯ. ಖಲ್ವಿಮಾನಿ ಭೂತಾನಿ ಜಾಯಂತೆ ವಿಜ್ಞಾನೇನ ಜಾತಾನಿ ಜೀವಂತಿ ವಿಜ್ಞಾನಂ ಪ್ರಯಂತಿ ಅಭಿಸಂವಿಶಂತಿ ಇತಿ ತದ್ವಿಜ್ಞಾಯ. ಮತ್ತೆ ಹೋದ. ಹೋಗ್ಬಿಟ್ಟು ಪಿತರಮುಪಸಸಾರ. ಅದು ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಕೋರ್ಸ್ ಇದ್ದಾಗೆ ಇಯರ್ ಕೋರ್ಸ್ ಜಾಸ್ತಿ ಆಯ್ತು. ಮೊದಲನೇ ವರ್ಷವೂ BSc ನೇ, ಎರಡನೇದು BSc ನೇ, ಮೂರನೇದು BSc ನೇ. ಆದ್ರೆ ಆಗ್ತಿರೋದೇನದು
ಮೇಲಕ್ಕೆ ಹೋಗ್ತಾ ಇದ್ದಾನೆ ಹಾಗೆ ಆ ಅರ್ಥದಲ್ಲಿ ಅದೆಲ್ಲ ಒಂದು ಇಂಪ್ರೂವ್ಮೆಂಟ್ ಬರ್ತಾ ಇದೆ. ವಿಜ್ಞಾನಂ ಬ್ರಹ್ಮ ಪುನರೇವ ವರ್ಣಂ ಪಿತರಮುಪಸಸಾರ. ಈ ತಂದೆ ಹತ್ರ ಹೋದ ಅಮ್ಮದ್ದು ಭಾರಿ ಇಂಟ್ರೆಸ್ಟಿಂಗ್ ಇದೆ. ತಂದೆಯೇ ಕೇಳಬೇಕು, ಮೊದಲ ಗುರು ಆಗ್ತಾನೆ. ಅದಕ್ಕೆ ತಿರುಪಂಡಿತಾಚಾರ್ಯನ ಸ್ತೋತ್ರ ಮಾಡ್ಬೇಕಾದ್ರೆ ತ್ರಿವಿಕ್ರಮಾರ್ಯಾನ್ ಪ್ರಣಮಾಮಿ ವರ್ಯ, ಅವ್ರ ಗುರು ತಂದೆ ಎರಡೂ ಆಗಿಬಿಟ್ರು. ಅದು ನಂಬರ್ 1 ಅದು. ಯಾಕೆಂದರೆ ಅಲ್ಲಿ ಅತಿ ಹೆಚ್ಚು ಇದು ಬರುತ್ತೆ. ಬ್ರಹ್ಮದೇವ್ರ ಮಗ ಪರಮಾತ್ಮಗೆ ಅಲ್ಲಿಂದ ಶುರುವಾಯಿತು. ತಂದೆ ಮಕ್ಕಳಿಗೆ ಹೇಳೋ ಅಭ್ಯಾಸ ಅಲ್ಲಿಂದ ಬಂದಿದೆ. ಆದರೆ ಅದು ಬಿಟ್ಟುಬಿಟ್ರೆ ಆ ಕನ್ಸರ್ನ್ ಇರೋದು ಕಷ್ಟ. ಬರ್ತಾ ಡೀಲಿಂಕ್ ಆಗೋಗ್ಬಿಟ್ಟು ಗುರುಗಳೇ ಬೇರೆ ತಂದೆ ಬೇರೆ ಅಂತ ಆಯಿತು. ತಪೋತಪ್ಯತ ಅದು ಮುಂದೆ ಹೋದರು. ಮತ್ತಿದ್ದು ಹೇಳಿ ಅಂತ ಹೇಳಿದರು ತಪಸಾ ಬ್ರಹ್ಮ ವಿಜಿಗ್ ಮತ್ತು ಮಾತಿಗೆ ತಪಸ್ ತಿಳ್ಕೊ ಅಷ್ಟೇ. ಅದಕ್ಕೆ ಹೇಳಿದ್ದು ಯೋಚನೆ ಮಾಡು. ಅದಕ್ಕೇ ಜಿಜ್ಞಾಸೆ ಅಂತ. ಯೋಚನೆ ಮಾಡೋದು ಅಂದರೆ ಜಿಜ್ಞಾಸೆ ಅಥವಾ ಬ್ರಹ್ಮ ಜಿಜ್ಞಾಸ. ಇದು ಬ್ರಹ್ಮ ಜಿಜ್ಞಾಸೆ ಹೇಗೆ ಮಾಡ್ತಾರೆ ಅಂದರೆ ಪುನಃ ಹೋಗೋದು ಬರೋದು ಆವೃತ್ತಿ ಅಸಕರದ ಉಪದೇಶ. ಒಂದು ಸರ್ತಿ ಗೊತ್ತಾಗಲಿಲ್ಲ, ಆಮೇಲೆ ಗೊತ್ತಾಗ್ಲಿಕ್ಕೆ ಶುರುವಾಯ್ತಾಗ ಒಂದೇ ಕ್ಲಾಸಿಂದ ಎಲ್ಲ ಓದೇ ಅದು. ಮುಂದಿನ ಓದಿ ಹಿಂದಿನ ಓದಿ ಏನಾಗತ್ತದು ಫೌಂಡೇಶನ್ ಆಗುತ್ತೆ. ಆದ್ದರಿಂದ ಎಲ್ಲದೂ ಸರಿ. ಕಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇನ ಜಾತಾನಿ ಜೀವಂತಿ ಆನಂದಂ ಪ್ರಯಂತಿ ಅಭಿಸಂವಿಶಂತಿ. ಮುಂದೆ ಹೋದು ಆನಂದದಲ್ಲಿ ಬ್ರಹ್ಮ ಅಂತ ಹೇಳಿ. ಶೈಶವ ಭಾರ್ಗವಿ ವಾರುಣಿ ಅಲ್ಲಿ ಕ್ಲೋಸ್. ಶೈಷ ಭಾರ್ಗವಿ ವಾರುಣಿ ವಿದ್ಯಾ. ಇದಕ್ಕೇನಂತ ಹೆಸರು? ವರ್ಣ ಹೇಳಿದ್ದಕ್ಕೆ ವಾರುಣಿ, ಭೃಗು ಕೇಳಿದ್ದಕ್ಕೆ ಭಾರ್ಗವಿ, ಶಿಷ್ಯರ ಹೆಸರಿನಲ್ಲಿ ಭಾರ್ಗವಿ, ಗುರುಗಳ ಹೆಸರಲ್ಲಿ ವಾರುಣಿ. ವರ್ಣ ಸಂಬಂಧಿ ಆದರೆ ವಾರುಣಿ. ಎರಡು ಒಂದೇ. ಯಾವ ಕಡೆ ಗಮನ ಕೊಟ್ಟು ಹೇಳ್ತಾರೋ ಗೊತ್ತಾಯ್ತಾ? BSc ಮೇಸ್ಟ್ರು, BSc ಸ್ಟೂಡೆಂಟು. ಓದೋ ಸ್ಟೂಡೆಂಟ್ ಇವ್ರು ಹೇಳೋ ಮೇಸ್ಟ್ರು ಅಷ್ಟೇ. ಹೆಸರು ಎಂದು ಯಾವ ಕ್ಲಾಸು BSc. ಇಬ್ಬರು ಹೋಗ್ತಿದ್ದಾರೆ. ಮೇಸ್ಟ್ರು ಹೇಳೋರು ಯಾವ ಕ್ಲಾಸು ಅಂತ ಕೇಳಿದ. BSc ಅವರು ಯಾವ BSc ಅಂತ ಹೇಳೋದು. ಅವರು ಕೂಡ ಇಬ್ಬರು ಫ್ರೆಂಡ್ಸ್ ಅಂತ ಕೇಳಿದ. ಅಲ್ಲ ಅಂದರೆ ಇಬ್ಬರಿಗೂ ಗೊತ್ತು. ಫ್ರೆಂಡ್ ಇನ್ನೊಬ್ಬರು ಇನ್ನೊಬ್ಬರು ಲೆಕ್ಚರ್ ಕೇಳಿದರೆ ಅವ್ರು BSc ಕ್ಲಾಸ್ಗೆ ಹೋಗ್ತಾರೆ ಅಂತ ಅರ್ಥ, ಮೇಸ್ಟ್ರ್ ಆಗಲಿಕ್ಕೆ. ಸ್ಟೂಡೆಂಟ್ ಕೇಳಿದರೆ ಪಾಠಕ್ಕೆ ಹೋಗ್ತಾನೆ ಅಂತ. ಅದಕ್ಕೆ ಪ್ರಸಂಗ ಬೇಕು. ಯಾವ ಪ್ರಸಂಗದಲ್ಲಿ ಪದ ಉಪಯೋಗಿಸಿದ್ದಾರೆ ನೋಡಬೇಕು. ಪರಮೇ ವ್ಯೋಮನ್ ಪ್ರತಿಷ್ಠಿತ ಈತೆ ಯೋ ಅಶ್ನತೆ ಯೋ ವೇದ ಪರಮೇ ವ್ಯೋಮನ್. ದೇವರನ್ನು ಎಲ್ಲಿ ಹೊರಗೆ ತಿಳ್ಕೊಂಡ್ರೆ ಸಾಲ್ತು. ಎಲ್ಲಿ ತಿಳ್ಕೊಬೇಕು? ಈ ಅನ್ನ ಮೈಮೇಲೆ ಓಡಾಡ್ತಿದ್ರೆ ಏನು ಉಪಯೋಗ ಇಲ್ಲ. ಹೊಟ್ಟೆ ಒಳಗೆ ಹೋಗ್ಬೇಕು. ಹೊಟ್ಟೆಗೆ ಹೋದರೆ ಅನ್ನ, ಹೃದಯಕ್ಕೆ ಹೋದರೆ ದೇವರು. ಹೃದಯ ಮುಟ್ಟಬೇಕು. ಆದ್ದರಿಂದ ಹೃದಯ ಮುಟ್ಟಬೇಕಾದ್ರೆ ಏನಾಗಬೇಕು? ಅದಕ್ಕೆ ನಮ್ಮ ಹೃದಯ ಕೊಟ್ಟು ನೋಡ್ಬೇಕಾಗ ಕಣ್ಣಿಲೆ ರೂಪ ಹೇಗೋ ಹೃದಯದಿಂದ ಹೃದಯಕ್ಕೆ ಹೋಗಬೇಕು. ಮನಸ್ಸಿಗೆ ಮುಟ್ಟಬೇಕು ಅಂತ ಅರ್ಥ. ಅವ ಸಾಧ್ಯ ಎಲ್ಲರೂ ಸಾಧ್ಯ ಇಲ್ಲ. ಅನ್ನವ ತಿಳ್ಕೊಂಡ್ರೆ ಫಸ್ಟ್ ಏನಾಗುತ್ತೆ ಇದರಿಂದ? ಪರಮೇ ವ್ಯೋಮನ್ ಪ್ರತಿಷ್ಠಿತ ಏವಂ. ಇವತ್ತು ಆನಂದ ಎಲ್ಲಿದೆ? ಮನಸ್ಸಿನಲ್ಲಿ ತಾನೇ ಇರೋದು. ಆನಂದ ಎಲ್ಲಿದೆ? ಆನಂದ ನಮ್ಮ ಪರಮಾತ್ಮನ ಅಲ್ಲೇ ಇದ್ದಾನೆ. ಅನ್ನವಾನ್ ಅನ್ನಾದೋ ಭವತಿ. ಯಾರು ತಿಳ್ಕೊಳ್ತಾರಲ್ಲ ಅವರು ಅನ್ನವಾನ್ ಆಗ್ತಾನೆ, ಅನ್ನಾದನಾಗ್ತಾನೆ. ಅನ್ನವನ್ನು ಪಡಿತಾನೆ, ಅನ್ನವನ್ನು ತಿಂತಾನೆ. ಎಷ್ಟು ಬಡಿಸಿದ್ರೆ ತಿನ್ನಕ್ಕೆ ಬರೋದಿಲ್ಲ. ಡಾಕ್ಟರ್ ಹೇಳಿದ್ರೆ ತಿನ್ನಬೇಡಿ ಅಂತ ಬಿಟ್ಬಿಡ್ತಾರಲ್ಲ, ತಿನ್ನಕ್ಕೆ ಬರೋದಿಲ್ಲ. ಅನ್ನ ಇರಬೇಕು, ಅನ್ನ ತಿನ್ನಬೇಕು. ಎರಡೂ ಆಗಬೇಕಾದ್ರೆ ಎಲ್ಲ ಗೊತ್ತಿರಬೇಕು ಅಂತ. ಮಹಾನ್ ಭವತಿ ಪ್ರಜೆಯ ಕಸುಭಿ ಬ್ರಹ್ಮವರ್ಚಸೇನ ಮಹಾನ್ ಕೀರ್ತ್ಯ. ಅಟ್ಟ ಭಾರಿ ದೊಡ್ಡವರಾಗಿಬಿಡ್ತಾರೆ. ಇವು ಶಿಕಾರ ಮಾತು ಅರ್ಥ ಆಗುತ್ತೆ. ಏನಂತ ಅರ್ಥ ಆಗುತ್ತೆ? ಕಿಮಪಿ ಜ ವದಂತೋಪಿ ಮಹಾಂತಹ. ಭಾರಿ ದೊಡ್ಡವರಾಗ್ತೇವೆ ಅಂತೇಳಿ ಈ ಮಾತದು. ಮಹಾನ್ ಭವತಿ ದೊಡ್ಡವರಾಗ್ತಾರೆ. ಬ್ರಹ್ಮವರ್ಚಸೇನ ಮಹಾನ್ ಕೀರ್ತ್ಯ. ಮಾತು ಒಳ್ಳೆ ಬ್ರಹ್ಮಚರ್ಯ, ಒಳ್ಳೆ ವರ್ಚಸ್ಸು, ಒಳ್ಳೆ ಕೀರ್ತಿ ಎಲ್ಲ ಮಹಾನ್ ಮಹಾನ್ ಮಹಾನ್. ಅದು ಬರಕ್ಕೆ ಶುರುವಾಗುತ್ತೆ. ಅನ್ನಂ ನನಿಂದ್ಯ. ಅನ್ನವನ್ನು ಯಾವಾಗಲೂ ಏನು ಮಾಡಿಕೊಡೋದು? ನಿಂದೆ ಮಾಡಿಕೊಡೋದು. ಆಮೇಲೆ ಅನ್ನ ಚೆಲ್ಲಬಾರ್ದಾಗಿದೆ, ಆಗೆಲ್ಲ ತಿಂತಾನೆ ಇರಬೇಕು. ಅದಲ್ಲ, ದೇವರನ್ನು ಬೈಬಾರ್ದು ಮುಖ್ಯ ಅರ್ಥ. ಅದು ದೇವರನ್ನು ಬೈಕೊಡೋದು. ಅದರಿಂದ ನಾವು ಬದುಕಿದ್ದೇವೆ. ಅದರಲ್ಲಿ ದೇವರ ರೂಪ ಇದೆ. ಆದ್ದರಿಂದ ಅನ್ನವನ್ನು ಚೆಲ್ಲಬಾರ್ದು, ನಿಂದಿಸಬಾರ್ದು. ಏನೇ ಇದ್ದರೂ ಕೂಡ ಇದು ಅವ್ರು ಸಿಕ್ಕಿದೆ, ಏನಿಂತ ಬೈಕೊಳಕ್ಕೆ ಹೋಗಬಾರ್ದು. ಪ್ರಸಾದ ದೇವರು ಕೊಟ್ಟಿದ್ದೆ, ಅದರಿಂದ ಬದುಕ್ತಾನೆ ಪ್ರಸಾದ. ಅನ್ನಂ ನನಿಂದ್ಯ ತದ್ವ್ರತಂ. ವ್ರತ ಮಾಡಬೇಕಂತ. ದೇವರನ್ನು ಬಿಡಲಾರೆ ಎಂದು ವ್ರತವನ್ನು ಮಾಡಬೇಕು. ಇನ್ನೊಂದು ಅರ್ಥ ಉಪಜೀವ್ಯ. ನಮಗೆ ಆಶ್ರಯ ಕೊಟ್ಟವ್ರು ಎಂದು ಮರಿಬಾರ್ದು. ಸರ್ವಾಶ್ರಯ ಯಾರು? ಪರಮಾತ್ಮ. ಎಂದು ದೇವರು ಮರಿ ಹಾಗಿಲ್ಲ. ನೋಡಿ, ಆ್ಯಕ್ಚುಲಿ ಬಡಿಸಿದವರು ಇದ್ದಾನೆ, ಓನರ್ ಇದ್ದಾನೆ. ನಾವು ಥ್ಯಾಂಕ್ಸ್ ಹೇಳೋದು ಬಡಿಸಿದವನಿಗೆ, ಓನರಿಗೆ ಎಲ್ಲ ಓನರ್ ಭಗವಂತನಾದ್ದರಿಂದ ಕೃತಜ್ಞತೆ ಯಾರು ಹೇಳಬೇಕು? ನಾವೀಗ ದೇವ್ರಿಗೆ ಹೇಳಬೇಕಷ್ಟೆ. ಇವರಿಗೆಲ್ಲ ಹೇಳೋದಿಲ್ಲ. ಪ್ರಾಣೋವ ಅನ್ನಂ. ಚೆನ್ನಾಗಿ ಬಡಿಸ್ಯಪ್ಪ ಅಂತ ಹೇಳಿದ್ರು ಕೂಡ ಅಷ್ಟು ಹೇಳಬೇಕು ಹೊರತು ನಂದೇನಿಲ್ಲ ಎಲ್ಲ ಅವ್ರದ್ದು ಅಂತ ಹೇಳ್ಬಿಡ್ತಾರೆ. ಬಡಿಸ್ತೇನೆ, ನನ್ನ ಮನೆಯದು ಏನು ತಂದಿಲ್ಲ, ನಾನು ಇಲ್ಲೇ ಊಟ ಮಾಡೋದು, ನಾನು ಕೂಡ ಎಲ್ಲ ಅವ್ರದ್ದು. ಅದು ಆ ರೀತಿ ಅನುಸಂಧಾನ ಇರಬೇಕು. ಪ್ರಾಣೋವ ಅನ್ನಂ. ಪ್ರಾಣನೇ ಅನ್ನ. ಅದೆಲ್ಲ ನಾಳೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿರೇರಿತ ಯಥಗೋಚಮಹಂ ತೇನ
ಪ್ರೀಯತಾಂ ಕಮಲಾಲಯ.